ನಾನು ಈ ವರ್ಷ ಸುಮಾರು ಗಾಡಿಗಳನ್ನ ಒಂದಷ್ಟು ಕಾರ್ಗಳನ್ನ ತಗೊಂಡಿದ್ದೀನಿ. ಆದ್ರೆ ಯಾವ್ದನ್ನು ಕೂಡ ನಾನು ಸಡನ್ ಆಗಿ ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ತಗೊಂಡೆ ಅಂತ ಹಾಕೋದಿಲ್ಲ. ನನಗೆ ಆ ಕಾರು ಫೀಲ್ ಆಗಬೇಕು, ಇದು ನನ್ನ ಜೊತೆನೆ ಇರುತ್ತೆ, ನನ್ನ ಜನಕ್ಕೆ ತೋರಿಸಿದ್ರೆ ಇದು ನಂದೇ ಕಾರ್ ಅಂತ ಅವರು ಗುರ್ತಿಡಿಬೇಕು ಅಂತ. ಅದಕ್ಕೇನೆ ಈ ಕಾರ್ದು ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನೊಂದು ಪರ್ಫಾರ್ಮೆನ್ಸ್ ಕಾರ್ ತಗೊಳ್ಳೋಣ, ಒಂದು ಸೂಪರ್ ಬೈಕ್ ತಗೊಳ್ಳೋಣ ಅಂತ ದುಡ್ಡು ಸೇವ್ ಮಾಡ್ತಾ ಇದ್ದೆ. ಈ ಕಾರು ನನ್ನ ಲೈಫ್ ಬಂದಾಗಿಂದ ಅದ್ ಯಾವ್ದು ಬೇಡ ಅನ್ಸ್ಬಿಟ್ಟಿದೆ. ಎಷ್ಟೇ ಸುಂದರಿಯಾಗಿರ್ಲಿ, ಸುಂದರವಾಗಿರ್ಲಿ, ಏನೇ ಆಗಿರ್ಲಿ, ನನಗ್ ಕಟ್ಕೊಂಡು ಏನಾಗ್ಬೇಕಾಗಿದೆ. ಏನ್ ಹಿಂಗಾಗ್ಬಿಟ್ಟಿದ್ದೀರಾ? ನಾಪತ್ತೆ ಆಗಿದ್ರೆ ಅವತ್ತಿಂದ ಹಾರ್ಟ್ ಒಳಗೆ ಬಚ್ಚಿಕೊಂಡಿದೆ. ಓಕೆ, ಲೆಟ್ಸ್ ಗೋ. ಇದ್ರ ಪ್ರೀವಿಯಸ್ ಓನರ್ ಎಷ್ಟು ಚೆನ್ನಾಗಿ ಈ ಕಾರ್ನ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ, ಇದನ್ನ ಮನೆಗ್ ತಂದಾಗಿಂದ ಇದು ತನಕ ಒಂದು ರಿಪೇರಿನೂ ಮಾಡಿಸಿಲ್ಲ, ಒಂದು ನಟ್ನು ಕೂಡ ಟೈಟ್ ಮಾಡಿಲ್ಲ. ಕಾರ್ ಬಗ್ಗೆ ಏನಂತ ಎಷ್ಟಂತ ಹೇಳಿ ಬ್ರೋ? ಒಂದು 20 ಮಿನಿಟ್ಸ್ ವಿಡಿಯೋ ಮಾಡ್ತೀರಾ, 15 ಮಿನಿಟ್ಸ್ ವಿಡಿಯೋ ಮಾಡ್ತೀರಾ, 1 ಅವರ್ ವಿಡಿಯೋ ಮಾಡ್ತೀರಾ? ಹೇಳ್ಬೋದು. ಏನೇ ಹೇಳಿ ವರ್ಣಿಸಿದ್ರು ಅದು ಚಿಕ್ಕದಾಗುತ್ತೆ. ಈ ಕಾರ್ನ ತಗೊಂಡ ಮೇಲೆ ನನ್ಗೆ ಯಾರ್ಯಾರು ಕ್ವೆಶ್ಚನ್ ಮಾಡಿದ್ರು, ಕಾರಲ್ಲಿ ಏನಿದೆ, ಏನಕ್ಕೆ ಕಾರ್ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಂತ, ಅವ್ರನ್ನೆಲ್ಲ ಒಂದ್ ರೌಂಡ್ ಕರ್ಕೊಂಡು ಹೋಗಿ ಬಂದೆ. ಅವ್ರೆಲ್ಲಾರ್ಗು ಅರ್ಥ ಆಯ್ತು ಕಾರ್ ಮೇಲೆ ನಾವ್ ಏನಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ. ತೆಗಿಬೇಕಲ್ವಾ? ಏನೋ ಆಗ್ಬಿಟ್ಟು ಎಳಿಬೇಕು ಹಿಂದಕ್ಕೆ ಅದನ್ನ. ಆಗೋಯ್ತಾ? ಶೀಟ್. ಸರ್ಪ್ರೈಸಿಂಗ್ಲಿ ಒಂದು ದಿನನೂ ಕೂಡ ಪ್ರಾಬ್ಲಮ್ ಕೊಟ್ಟಿಲ್ಲ. ಸಿಂಗಲ್ ಕ್ರ್ಯಾಂಕ್ ಆನ್ ಆಗುತ್ತೆ. ಓಕೆ, ಲೆಟ್ಸ್ ಗೋ. ನಮ್ಮ ಮುಂದೆ ಇರೋದು ಸೆಕೆಂಡ್ ಜನರೇಷನ್ ಸುಬಾರು ಫಾರೆಸ್ಟರ್. ಸುಬಾರು ಒಂದು ಶೆವಿ ಲೋಗೋ ಯಾಕಿದೆ ಅಂತ ನೀವು ಕೇಳಬಹುದು. ಇದು ಪ್ರಾಪರ್ ಆಗಿ ಸುಬಾರು ಲೋಗೋನ ತೆಗೆದು ಇವ್ರು ಪ್ಲೇಸ್ ಮಾಡಿರೋದು. ಒರಿಜಿನಲ್ ಸುಬಾರು ಲೋಗೋಗಳು ಆನ್ಲೈನ್ ಅಲ್ಲಿ ಸಿಗುತ್ತೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ಈ ಲೋಗೋ ತರಿಸೋ ಕಾಸಿಗೆ ಒಂದ್ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ಬಿಡ್ಬೋದು. ತಲೆಗಿಲ್ದೇ ಇರೋ ರೇಟ್ ಹೇಳ್ತಾವ್ರ ಗುರು. ಆಕ್ಚುಲಿ ಸುಬಾರು ಕಾರ್ಗಳು ನಮ್ಮ ದೇಶಕ್ಕೆ ಬಂದಿಲ್ಲ ಡೈರೆಕ್ಟ್ ಆಗಿ. ಶೆವಿ ಕಂಪ್ನಿನ ಓನ್ ಮಾಡೋದು ಜನರಲ್ ಮೋಟರ್ಸ್ ಅವರು. ನಮ್ಮ ಏರಿಯಾದವ್ರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಕೊಡ್ತೀನಿ ಗುರು ನಾನು ವಿಡಿಯೋ ಮಾಡಕ್ಕೆ. ಸುಬಾರದು ಪೇರೆಂಟ್ ಕಂಪನಿ ಬಂದು ಫೂಜಿ ಹೆವಿ ಇಂಡಸ್ಟ್ರೀಸ್ ಅಂತ. ಜನರಲ್ ಮೋಟರ್ಸ್ ಅವರು ಫೂಜಿಯಲ್ಲಿ 20% ಸ್ಟೇಕ್ ನ ಹೋಲ್ಡ್ ಮಾಡಿರ್ತಾರೆ. ಆ ಬೇಸಿಸ್ ಮೇಲೆ ನಮ್ಮ ದೇಶಕ್ಕೆ ಸುಬಾರು ಕಾರ್ಗಳನ್ನ ಶೆವಿ ಬ್ಯಾಡ್ಜ್ ಅಂಡರ್ ಇವರು ತಗೊಂಡ್ಬರ್ತಾರೆ. ಪ್ರಾಪರ್ ಆಗಿ ಶೆವಿ ಅವ್ರ ಪ್ಲಾನ್ ಏನಾದ್ರು ವರ್ಕೌಟ್ ಆಗಿ ನಮ್ಮ ಜನ ಈ ಕಾರ್ಗೆ ಸಿಗ್ಬೇಕಾಗಿರುವಂತ ರೆಸ್ಪೆಕ್ಟ್, ಲವ್, ಅಟೆನ್ಷನ್ ಅನ್ನ ಕೊಟ್ಟಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಸುಬಾರು ಅನ್ನೋದು ಒನ್ ಆಫ್ ದ ಲೀಡಿಂಗ್ ಬ್ರ್ಯಾಂಡ್ ಆಗಿರ್ತಿತ್ತು. ಅವರಲ್ಲಿರುವಂತ STI ಕಾರ್ಗಳು, ಇವಾಗ ಬರ್ತಿರುವಂತ ಫಾರೆಸ್ಟರ್ ಕಾರ್ಗಳು, WRX ಕಾರ್ಗಳು ಎಲ್ಲ ನಮ್ಮ ದೇಶದಲ್ಲಿ ಇರ್ತಾ ಇತ್ತು. ಆದ್ರೆ ನಮ್ಮ ಜನ ಈ ಕಾರ್ನ ಅವಾಗ ಅಷ್ಟು ಇಷ್ಟ ಪಡ್ಲಿಲ್ಲ. ಅದಕ್ಕೆ ಒಂದು ಮೇಜರ್ ರೀಸನ್ ಏನು ಅಂದ್ರೆ, 2004ರಲ್ಲಿ ಈ ಕಾರ್ದು ಬೆಲೆ 15.5 ಲಕ್ಷ. ಇವತ್ತಿಗೆ ಇನ್ಫ್ಲೇಷನ್ ಲೆಕ್ಕ ಹಾಕಿದ್ರೆ 70 ಲಕ್ಷಕ್ಕಿಂತ ಜಾಸ್ತಿ. ಅದಕ್ಕೆ ಮತ್ತೆ 25% ಟ್ಯಾಕ್ಸ್. ಇವತ್ತಿಗೂ ಏನಾದ್ರು ಈ ಕಾರು ಮಾರ್ಕೆಟ್ ಬಂದು ಇದಕ್ಕೆ 65ರಿಂದ 70 ಲಕ್ಷ ಅಂತ ಹೇಳಿದ್ರೆ, ಕಾಸು ಇಟ್ಟಿರೋರು ಯಾರ್ಯಾರು ಇದನ್ನ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ರು ಪ್ರತಿಯೊಬ್ರು ತಗೋತಾ ಇದ್ರು. ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಇವಾಗ ಏನ್ ಕೊಡ್ತಾರೆ, ಕಾರಲ್ಲೇ ಕೊಟ್ಬಿಟ್ಟಿದ್ದಾರೆ ಅವರು. ಆಚೆ ನಡೀತಾರೆ ಹೇಳ್ಸೋದೇ ಇಲ್ಲ. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಫ್ರಂಟ್ ಅಲ್ಲಿ ಫೈಬರ್ ಬಂಪರ್ ಇದೆ, ಇಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ, ಒಳಗಡೆ ಫಾಗ್ ಲ್ಯಾಂಪ್ ಗಳಿದೆ. ಇದು ಸೇಮ್ ನಿಮಗೆ ಸುಬಾರು ರ್ಯಾಲಿ ಕಾರ್ಸ್ ಅಲ್ಲಿ ಏನ್ ಬರುತ್ತೆ ಅದೇ ಸೆಟಪ್. ಹಿಂದ್ಗಡೆ ಇರುವಂತ ಸಸ್ಪೆನ್ಷನ್ ಈಗ ರೀಸೆಂಟ್ ಆಗಿ ಚೇಂಜ್ ಆಗಿದೆ, ಸಿಂಗಾಪುರ್ ಇಂದ ತರ್ಸ್ ಹಾಕಿರೋದು. ಇದ್ರ ಸಸ್ಪೆನ್ಷನ್ ಹಾಳಾದ್ರೆ ಇದ್ರದೇ ತಂದು ಹಾಕ್ಬೇಕು ಗುರು. ಅಕಸ್ಮಾತ್ ಯಾವ್ದೋ ಕಮ್ಮಿಗ್ ಸಿಗುತ್ತೆ ಅಥವಾ ಲೋಕಲ್ ಅಲ್ಲೇ ಸಿಗುತ್ತೆ ಅಂತ ಬೇರೆದ್ ಹಾಕಿದ್ರೆ ಇದ್ರಲ್ಲಿ ಇರುವಂತ ಇಲ್ಲೋಲ್ಡ್ ಅಸಿಸ್ಟ್ ವರ್ಕ್ ಆಗೋದಿಲ್ಲ. ನಾವು ಕಾರ್ ನಿಲ್ಸಿರೋ ರೋಡ್ ನೋಡಿ ಅಪ್ಪಿದೆ. ನಾನು ಬ್ರೇಕ್ ಹಿಡ್ಕೊಂಡಿಲ್ಲ, ಫಸ್ಟ್ ಗೇರ್ ಅಲ್ಲಿ ಇದೆ, ಕ್ಲಚ್ ಮೇಲೆ ಕಾಲಿಟ್ಟಿದ್ದೀನಿ, ಆದ್ರೂ ಕಾರ್ ಹಿಂದಕ್ಕೆ ಹೋಗ್ತಿಲ್ಲ. ಇಲ್ಲೋಲ್ಡ್ ಅಸಿಸ್ಟ್ ಗುರು. ಇದು ಸೈಡ್ ಅಲ್ಲಿ ಕಂಪ್ಲೀಟ್ ಮೆಟಲ್ ಅಲ್ಲಿ ಮಾಡಿದ್ದಾರೆ, ಡೋರು ಮೆಟಲ್ ಅಲ್ಲಿ ಇದೆ, ಕೆಳಗಡೆ ಫೈಬರ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ 205 ಸೆಕ್ಷನ್ 15 ಇಂಚ್ ಟೈರ್ ಗಳಿರೋದು. ಮಳೆನಲ್ಲೂ ಇದು ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ ಒಂದು ಕಡೆನೂ ಸ್ಕಿಡ್ ಆಗೋದಿಲ್ಲ ಗುರು. ಈ ಕಾರ್ ನಲ್ಲಿ ಇರುವಂತ ಟೈರ್ ಗೆ 10 ವರ್ಷ ಆಗಿದೆ. ಇನ್ನ ಪ್ರಾಪರ್ ಆಗಿ ಇದಕ್ಕೆ ಕಾಯಿಲ್ ಓವರ್ಸ್ ನ ಹಾಕಿ ಹೊಸ ಟೈರ್ ಗಳನ್ನ ಹಾಕಿದ್ರೆ ಆನ್ ರೋಡ್ ಪರ್ಫಾರ್ಮೆನ್ಸ್ ಬೆಂಕಿ ಇರುತ್ತೆ. ರೇರ್ ವ್ಯೂ ಮಿರರ್ ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ 2 ಪೋರ್ಷನ್ ಇದೆ. ಒಂದು ನಾರ್ಮಲ್ ವ್ಯೂ, ಇನ್ನೊಂದು ಕಾನ್ವೆಕ್ಸ್ ವ್ಯೂ. ಇದು ನಿಮಗೆ ಬ್ಲೈಂಡ್ ಸ್ಪಾಟ್ ನ ಈಸಿಯಾಗಿ ತೋರಿಸುತ್ತೆ. ಅದರಲ್ಲಿ ಆಲ್ಮೋಸ್ಟ್ 70% ಕಾರ್ಗಳು ಇವಾಗ ರನ್ನಿಂಗ್ ಕಂಡೀಷನ್ ಅಲ್ಲೂ ಇಲ್ಲ. ಅದ್ ಯಾವ ಗರಾಜ್ ಅಲ್ಲಿ ಯಾವ ಮೂಲೆಯಲ್ಲಿ ಬಿದ್ದಿರುತ್ತೋ. ಉಳಿದಿರುವಂತ ಇನ್ನೊಂದಷ್ಟು ಕಾರ್ಗಳನ್ನ ರ್ಯಾಲಿಗೆ ಯೂಸ್ ಮಾಡ್ಕೋತಾ ಇದಾರೆ. ಇದ್ರ ಎಂಜಿನ್ ತೆಗೆದು ಹಳೆ ಬೀಟಲ್ ಗಳಿಗೆ ಹಾಕ್ತಾ ಇದಾರೆ. ಕೆಲವು ಬೆರಳೆಣಿಕೆಯಲ್ಲಿರುವಂತ ಕಾರ್ಗಳು ಮಾತ್ರ ಈ ತರ ರೋಡ್ ಮೇಲೆ ಇವತ್ತಿಗೂ ಓಡ್ತಾ ಇರೋದು. ನನಗೆ ಈ ಕಾರ್ನ ನೋಡಿದ ತಕ್ಷಣ ತಗೋಬೇಕು ಅನ್ಸಿದ್ ಒಂದ್ ಫೀಚರ್ ಏನು ಅಂದ್ರೆ, ಇದರಲ್ಲಿ ಫ್ರೇಮ್ಲೆಸ್ ಡೋರ್ಗಳಿದೆ. ಬರೀ ಮುಂದೆ ಅಷ್ಟೇ ಅಲ್ಲ, ಹಿಂದ್ಗಡೆ ಡೋರ್ ಕೂಡ ಫ್ರೇಮ್ಲೆಸ್ ಇದರಲ್ಲಿ. ನಾನು ಇದನ್ನ ಸೂಪರ್ ಕಾರ್ಗಳಲ್ಲಿ ನೋಡಿದ್ದೆ ಗುರು. ಈ ತರ ಒಂದು SUV ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಸ್ಪೀಡೋಮೀಟರ್ ಅಲ್ಲಿ 220 ಕಿಲೋಮೀಟರ್ ಟಾಪ್ ಸ್ಪೀಡ್ ತೋರಿಸ್ತಿದೆ. ಆಕ್ಚುಲಿ ಟಾಪ್ ಸ್ಪೀಡ್ ನ ಟಚ್ ಮಾಡಬಹುದು ಈ ಕಾರಲ್ಲಿ. ಆದ್ರೆ ಇದು ಸ್ಟ್ರೈಟ್ ಲೈನ್ ಟಾಪ್ ಸ್ಪೀಡ್ ಗೋಸ್ಕರ ಮಾಡಿರೋ ಕಾರ್ಗಳಲ್ಲ, ಸ್ಲಿಪರಿ ಆಗಿರುವಂತ ಕಾರ್ನರ್ ಗಳಿಗೆ ಮಾಡಿರುವಂತ ಕಾರ್. ಎಷ್ಟು ಪ್ಲಾಂಟೆಡ್ ಆಗಿದೆ ನೋಡಿ ಕಾರ್ನರ್ಸ್ ಅಲ್ಲಿ.
ಬ್ರೇಕ್ಸ್ ಅಲ್ಟಿಮೇಟ್ ಆಗಿದೆ ಇದರಲ್ಲಿ. ಮುಂದೆ ಮಾತ್ರ ಡಿಸ್ಕ್ ಇರೋದು, ಹಿಂದೆ ಇಲ್ಲ, ಆದ್ರೂ ಬ್ರೇಕಿಂಗ್ ಸಕಲಾಗಿದೆ. ಈ ಕಾರಲ್ಲಿರುವಂತ ಸ್ಪೇಸ್ ಎಷ್ಟು ಭರ್ಜರಿ ಆಗಿದೆ ಅಂದ್ರೆ ಇದನ್ನ ಈ ತರ ತೆಗೆದ್ರೆ ಇಲ್ಲಿ ಆರಾಮಾಗಿ ಇಬ್ರು ಕೂತ್ಕೊಂಡು ಹೋಗ್ಬೋದು. ಸೈಡ್ ಅಲ್ಲಿ ಒಂದಷ್ಟು ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ, ಸ್ಪೇರ್ ವೀಲು ಇಲ್ಲಿ ಕೆಳಗಡೆ ಇದೆ, ಟೂಲ್ ಬಾಕ್ಸ್ ನ ಇಲ್ಲಿ ಇಟ್ಕೋಬಹುದು, ಜಾಕ್ ಇಲ್ಲಿದೆ, ಇಲ್ಲೂ ಏನೋ ಜಾಗ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇದನ್ನ ಡೈಲಿ ಯೂಸ್ ಮಾಡಬಹುದು, ಆಫ್ ರೋಡ್ ಎತ್ಕೊಂಡು ಹೋಗ್ಬೋದು, ಟೂರಿಂಗ್ ಮಾಡಬಹುದು, ಕ್ಯಾಂಪಿಂಗ್ ಮಾಡಬಹುದು, ಲಿಟ್ರಲಿ ಸ್ಟಾಕ್ ಕಾರ್ ನ ಎತ್ಕೊಂಡು ಹೋಗಿ ರ್ಯಾಲಿ ಕೂಡ ಹೊಡಿಬಹುದು. ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಕಾರು, ಇಷ್ಟು ಪ್ರಿಸ್ಟೀನ್ ಕಂಡೀಷನ್ ಅಲ್ಲಿ ಇರುವಂತ ಕಾರು ನಮ್ಮ ಹತ್ರ ಇದೆ ಅಂದ್ರೆ ದಿನ ಇದನ್ನ ಓಡಿಸ್ಬೇಕು ಅಂತ ಮನ್ಸಾಗತ್ತೆ. ಆದ್ರೆ ಮೇಜರ್ ಪ್ರಾಬ್ಲಮ್ ಬರೋದು ಇದ್ರಲ್ಲಿರುವಂತ ಸ್ಪೇರ್ಸ್. ಇದನ್ನ ನೀವು ರಿಮೂವ್ ಮಾಡಿ ಇವಾಗ ನೋಡಿ ಎಷ್ಟು ಜಾಗ ಸಿಗುತ್ತೆ ಅಂತ. ಮಳೆ ಬೇರೆ ಬರ್ತಾ ಇದೆ, ಮಳೆಯಲ್ಲಿ ಸೈಕ್ಲಿಂಗು ಅವತ್ತಿಂದ ತೆಗೆದವರು ತಗೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಅಕ್ಕಪಕ್ಕದ ಮನೆ ಜನ ನೋಡ್ಬಿಟ್ಟು ನಗ್ತಾರೆ, ಏನಕ್ಕಪ್ಪ ಟಿಪಿಕಲ್ ಕನ್ನಡಿಗ ಜೊತೆ ಇದೆಯಾ ಅಂತ. ಇದೆಲ್ಲ ನೋಡ್ಬಿಟ್ಟು ನಾನು ಏನು ಹೇಳಿ, ಲೆಟ್ಸ್ ಗೋ. ಆರಾಮಾಗಿ ಇದರಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು, ಸುಸ್ತಾಯ್ತು ಅಂದ್ರೆ ಹಿಂದ್ಗಡೆ ಈ ತರ ಮಲ್ಕೊಂಡು ಹೋಗ್ಬೋದು. ಕಾರ್ಗಳು ಯಾವತ್ತೋ ಒಂದಿನ ಕೈ ಕೊಟ್ಟೆ ಕೊಡುತ್ತೆ. ಆ ತರ ಕೈ ಕೊಟ್ಟಾಗ ಇದನ್ನ ರಿಪೇರ್ ಮಾಡೋದಕ್ಕೆ ಒಂದು ಮೆಕ್ಯಾನಿಕ್ ಗಳಿಲ್ಲ. ನಾವೇ ನಮ್ ಗರಾಜ್ ಅಲ್ಲಿ ಮ್ಯಾನ್ಯುಯಲ್ ಗಳನ್ನ ನೋಡ್ಕೊಂಡು, ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನೋಡ್ಕೊಂಡು, ಈ ಕಾರ್ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಮಾಡಿ ರೆಡಿ ಮಾಡ್ಕೋಬೇಕು. ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ಬನ್ನಿ, ಹಿಂದ್ಗಡೆ ಸೀಟ್ ಸ್ಟ್ಯಾಂಡರ್ಡ್ ಆಗೇನೆ ರಿಕ್ಲೈನ್ ಆಂಗಲ್ ಅಲ್ಲಿ ಇರುತ್ತೆ. ಕುಶನಿಂಗ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಸ್ಪೀಕರ್ ಇದೆ, ಇಲ್ಲಿ ಆಸ್ಟ್ರೇ ಇದೆ, ಸೈಡ್ ಅಲ್ಲಿ ಹ್ಯಾಂಡ್ ರೆಸ್ಟ್ ಮೇಲೆ ಇರೋ ಪ್ಯಾಟರ್ನ್, ಸೀಟ್ ಮೇಲೆ ಇರೋ ಪ್ಯಾಟರ್ನ್ ಎರಡು ಒಂದೇನೆ. ಒಂದು ದಿನಕ್ಕೆ 1000 ಕಿಲೋಮೀಟರ್ ಓಡಿಸಿದ್ರು ಎಲ್ಲೂ ಏನು ನೋವು ಬರೋದಿಲ್ಲ. AC ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಕ್ ಆಗ್ತಿದೆ, ಹಾರನ್ನು ಸೈಕ್ ಆಗಿದೆ. ಮೇಲ್ಗಡೆ ಇಲ್ಲಿ ರೂಫ್ ರೈಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಆಕ್ಚುಲಿ ಇನ್ನೊಂದು ಬಾಕ್ಸ್ ನ ಅಥವಾ ಟೆಂಟ್ ನ ಮೌಂಟ್ ಮಾಡಬಹುದು. ಸೈಡ್ ಅಲ್ಲಿ ಮ್ಯಾಗಝಿನ್ ಹೋಲ್ಡರ್ಸ್ ಗಳಿದೆ, ಇಲ್ಲಿ ಒಂದು ಸ್ಪೀಕರ್ ಇದೆ, ಇಲ್ಲೂ ಕೂಡ ಒಂದು ಜಾಗ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಗ್ಲೌ ಬಾಕ್ಸ್ ದೊಡ್ಡದಾಗಿದೆ. ಇದರಲ್ಲಿ ಫ್ರಂಟ್ ಎರಡೂ ಕಡೆ ಏರ್ ಬ್ಯಾಗ್ ಇದೆ, ಮಧ್ಯೆ ಒಂದು ಸ್ಟೋರೇಜ್ ಇದೆ, ಅದರೊಳಗಡೆ ಸುಂದರಕಾಂಡ ಪುಸ್ತಕ ಇದೆ. ಹಂಗಂತ ಸುಬಾರು ಪಾರ್ಟ್ಸ್ ಗಳೇನು ಅಷ್ಟು ಎಕ್ಸ್ಪೆನ್ಸಿವ್ ಆಗಿಲ್ಲ ಬೇರೆ ದೇಶದಲ್ಲಿ. ನಮ್ಮ ದೇಶದಲ್ಲಿ ತಗೋಬೇಕು ಅಂದಾಗ ಹೆವಿ ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ. ಜೊತೆಗೆ 3 ರಿಂದ 4 ತಿಂಗಳು ವೆಯ್ಟ್ ಬೇರೆ ಮಾಡಬೇಕು. ಅದ್ ಬರೋದು ಯಾವಾಗ ಅಷ್ಟರ ಯಾವನ ಕುಡಿಸಿ ಗುಡ್ಡ ಅಂತ ಮಾಡ್ಕೊಬಿಟ್ರೆ. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇರೋದು, ಇಲ್ಲಿ ಹ್ಯಾಂಡ್ ಬ್ರೇಕ್ ಇದೆ, ಇದು ಹೈ ಮತ್ತೆ ಲೋ ಲೆವರ್. ನಿಮ್ಗೆ ಇವಾಗ ಒಂದು ಡೌಟ್ ಬರ್ಬೋದು, ಹೈ ಮತ್ತೆ ಲೋ ಲೆವರ್ ನ ಈ ಕಾರ್ ಏನಕ್ಕೆ ಕೊಟ್ಟಿದ್ದಾರೆ ಅಂತ. ಇದರಲ್ಲಿ ಸಿಮೆಟ್ರಿಕಲ್ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಇದೆ. ಒನ್ ಆಫ್ ದ ಮೋಸ್ಟ್ ರಿಲಯಬಲ್ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಇರೋದು ಸುಬಾರು ಅಲ್ಲೇನೆ. ರಿಯಲ್ ರ್ಯಾಲಿ ರೇಸಿಂಗ್ ಹೆಂಗ್ ಫೀಲ್ ಆಗುತ್ತೆ ಅಂತ ಗೊತ್ತಾಗಬೇಕು ಅಂದ್ರೆ ಈ ತರ ಕಾರ್ಗಳನ್ನ ಓಡಿಸ್ಬೇಕು ಗುರು. ಬಟ್ ಆಲ್ ವೀಲ್ ಡ್ರೈವ್ ಇರೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಮೈಲೇಜ್ ಹೆವಿ ಕಮ್ಮಿ ಇದೆ, 6 ರಿಂದ 7 ಕಿಲೋಮೀಟರ್ ಕೊಡುತ್ತೆ. ಇನ್ನೊಂದು, ಅಕಸ್ಮಾತ್ ಡಿಫರೆನ್ಷಿಯಲ್ ಏನಾದ್ರೂ ಹಾಳಾಯ್ತು ಅಂದ್ರೆ ಲಕ್ಷಗಳಿಗೆ ಲೆಕ್ಕನೇ ಇಲ್ಲ, ಅಷ್ಟು ಖರ್ಚು ಬರುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಾವೇನಕ್ಕೆ ಈ ಕಾರ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ನನ್ನ ಜೀವನ ಮೇಲೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು. ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಪವರ್ ವಿಂಡೋ ಸ್ವಿಚಸ್ ಗಳಿದೆ, ಫಾಗ್ ಲ್ಯಾಂಪ್ ಸ್ವಿಚ್ ಇದೆ, ಎಕ್ಸ್ಟ್ರಾ ಆಕ್ಸ್ ಲೈಟ್ ಗಳಿಗೆ ಜಾಗ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಸ್ವಿಚ್ ಇದೆ, ಇಲ್ಲಿ AC ವೆಂಟ್ ಗಳಿದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಈ ಕಾರ್ನಲ್ಲಿ ಇವತ್ತಿಗೂ ಕೂಡ ರೇಡಿಯೋ ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ. ಆದ್ರೆ ಆಂಟೆನಾ ಎಲ್ಲಿದೆ ಅಂತ ನೋಡಿದ್ರೆ ನಿಮ್ಗೆ ಮುಂದೆನೂ ಸಿಗೋದಿಲ್ಲ, ಹಿಂದ್ಗಡೆನೂ ಕಾಣಿಸೋದಿಲ್ಲ. ಇಲ್ಲಿ ಸೈಡ್ ಅಲ್ಲಿ ಇದೆ ಗ್ಲಾಸ್ ಮೇಲೆ. ಈ ಲೈನ್ ಗಳನ್ನ ಏನ್ ನೋಡ್ತಾ ಇದೀರಾ, ಇದೇ ಇದಕ್ಕಿರುವಂತ ಆಂಟೆನಾ. ಇದ್ರಲ್ಲಿರುವಂತ ಗೇರ್ ಬಾಕ್ಸ್, ಅದ್ರಲ್ಲಿ ಆಗುವಂತ ಸ್ಮೂತ್ ಶಿಫ್ಟ್ ಗಳು ಗೊತ್ತೇ ಆಗಲ್ಲ ಬ್ರೋ. ಇದು ಯಾವುದೋ ಒಂಥರ ಮ್ಯಾನ್ಯುಯಲ್ ಕಾರ್ ಓಡಿಸೋ ಥರನೂ ಫೀಲ್ ಇಲ್ಲ ಅನ್ಕೊಳ್ಳಿ. ಇಷ್ಟು ಸ್ಮೂತ್ ಆಗಿದ್ರೆ ಆಟೋಮೆಟಿಕ್ ಗಿಂತ ಚೆನ್ನಾಗಿದೆ, ನಿಮ್ ವರ್ನಾಗಿಂತನೂ ಚೆನ್ನಾಗಿದೆ ಅಲ್ವಾ. ಹೊಸ ನೀರು ಬತ್ತು ಅಂದ್ಬಿಟ್ಟು ಹಳೆ ನೀರ್ನ ಮರಿತಿದೆಯಲ್ಲ. ಸಸ್ಪೆನ್ಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಹೈವೇ ನಲ್ಲಿ ಹೋಗ್ಬೇಕಾದ್ರೆ ಒಂದು ಕ್ರೂಸಿಂಗ್ ಸ್ಪೀಡ್ ಹಿಡಿದ್ವಿ ಅಂದ್ರೆ ಟ್ರ್ಯಾಕ್ ಮೇಲೆ ಓಡೋ ಟ್ರೈನ್ ತರ ಹೋಗುತ್ತೆ ಗುರು. 20 ವರ್ಷದ ಹಳೆ ಕಾರು ಈ ಮಟ್ಟ ಕಂಫರ್ಟ್ ಕೊಡುತ್ತೆ ಅಂತ ಒಂದು ಬ್ರೆಜಾನು ಇಷ್ಟೊಂದು ಕಂಫರ್ಟ್ ಕೊಡಲ್ಲ. ಹೊಸ ನೀರಿಂದ ಹೋಯ್ತಿದೆಯಲ್ಲ, ಒಂದಲ್ಲ ಒಂದಿನ ಇಡ್ತಾರೆ ಆಪ ನಿನಗೆ. FM ಇದೆ, CD ಹಾಕ್ಬೋದು, ಮಧ್ಯ ನಾರ್ಮಲ್ ಕ್ಯಾಸೆಟ್ ಕೂಡ ಹಾಕ್ಬೋದು, ಮಧ್ಯ ಆಸ್ಟ್ರೇ ಇದೆ, ಆಸ್ಟ್ರೇ ಮೇಲೂ ಕೂಡ ಮೇಡ್ ಇನ್ ಜಪಾನ್ ಅಂತ ಬರ್ದಿದ್ದಾರೆ. ಎಂಡೇವರ್, ಫಾರ್ಚುನರ್, ಮರ್ಸಿಡಿಸ್, BMW ಗಿಂತ ಚೆನ್ನಾಗಿದೆ ಈ ಕಾರು. ಇದರಲ್ಲಿ ಸ್ಟೇಟಸ್ ಇಲ್ಲದೆ ಇರಬಹುದು, ಲಕ್ಸುರಿ ಇಲ್ಲದೆ ಇರಬಹುದು, ಆದ್ರೆ ಅದೊಂದು ಫೀಲಿಂಗ್ ಇದೆ. ಅದು ಇದೆಲ್ಲದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿದೆ. ಸರಿ ಆಯ್ತು. ಈ ಡ್ಯಾಶ್ ಬೋರ್ಡ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ಒಂದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಮ್ಯಾಜಿಕ್. ಇದ್ರಲ್ಲಿ ಏನಪ್ಪ ಅಂತ ಸ್ಪೆಷಾಲಿಟಿ ಅಂದ್ರೆ ಇಲ್ಲೇನಾದ್ರೂ ನೀವು ಕೋಲ್ಡ್ ಕಾಫಿ ಇಟ್ರೆ, ಜ್ಯೂಸ್ ಇಟ್ರೆ, ಇಲ್ಲಿಂದ ಬರೋ AC ಅದನ್ನ ಕೂಲ್ ಆಗೇ ಇಡುತ್ತೆ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ರೀ. ಮಿರರ್ ಇದೆ, ಪೆನ್ ಇಟ್ಕೊಳಕ್ ಜಾಗ ಇದೆ, ಕಾರ್ಡ್ ಇಟ್ಕೊಳಕ್ ಜಾಗ ಇದೆ, ನಿಮ್ ಫಾಸ್ಟ್ ಟ್ಯಾಗ್ ಗಳನ್ನ ಇಟ್ಕೊಳಕ್ ಜಾಗ ಇದೆ, ಸನ್ ಗ್ಲಾಸ್ ಹೋಲ್ಡರ್ ಇದೆ, ಇಲ್ಲಿ ಇನ್ನೊಂದು ಸನ್ ಗ್ಲಾಸ್ ಹೋಲ್ಡರ್ ಇದೆ. ಬರೀ ನೀನ್ ಮಾತ್ರ ಏನಕ್ಕೆ ಗುರು ಸನ್ ಗ್ಲಾಸ್ ಹಾಕೋತ್ಯಾ, ನಿನ್ ಹುಡುಗಿನೂ ಹಾಕೊಳ್ಳಿ ಅಂತ 2 ಸನ್ ಗ್ಲಾಸ್ ಹೋಲ್ಡರ್ ಗಳನ್ನ ಕೊಟ್ಟಿದ್ದಾರೆ. ಏನಕ್ಕೆ ಇನ್ವೆಸ್ಟ್ ಮಾಡ್ತಾ ಇರೋ ಕಾರ್ಗಳ ಮೇಲೆ, ಏನಕ್ಕೆ? ಓಯ್ ಟೆಲ್ ಮಿ. ಶೋಕಿ ಏನ್ ಮಾಡ್ತೀರಾ? ಏನು ಸಿಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಶೋಕಿ ಮಾಡಿದ್ರೆ ಇವತ್ತು ನಾನ್ ಮಾಡ್ತೀನಿ, ನಾಳೆ ಇನ್ನೊಬ್ಬ ಮಾಡ್ತೇನೆ. ಇರ್ಬೋದು, ಎಲ್ಲ ದೇವ್ರ ಲೀಲೆ. ಸೀಟು ಹೆವಿ ಕಂಫರ್ಟಬಲ್ ಆಗಿದೆ. ಇದ್ರಲ್ಲಿರುವಂತ ಆರ್ಮ್ ರೆಸ್ಟ್ ನ ಎಷ್ಟು ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂದ್ರೆ
ಇಲ್ಲಿದೆ. ಇದರಲ್ಲಿ 4x4 ಸಿಸ್ಟಮ್ ಬಿಟ್ರೆ ನೆಕ್ಸ್ಟ್ ಇರುವಂತ 2 ಎಕ್ಸ್ಪೆನ್ಸಿವ್ ಥಿಂಗ್ ನ ತೋರಿಸ್ತೀನಿ. ಅದೇನಾದ್ರೂ ಹಾಳಾಯ್ತು ಅಂದ್ರೆ ನನ್ನ ಹತ್ರ ಇರುವಂತ ಇನ್ನೂ 3 ಕಾರ್ನ ಸೇಲ್ ಮಾಡಿ ರಿಪೇರಿ ಮಾಡಿಸ್ಬೇಕು. ಇದ್ರಲ್ಲಿರುವಂತ ಬಾನೆಟ್ಗೆ ಯಾಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಕೇಳಿದ್ರೆ ಒಂದು ಬೆರಳಲ್ಲಿ ಎತ್ಬಹುದು. ಇದ್ರಲ್ಲಿರೋದು ಅಲ್ಯೂಮಿನಿಯಂ ಬಾನೆಟ್ ಗುರು. ಅದ್ರ ಮೇಲೂ ಸುಬಾರು ಅಂತ ಬರ್ತಿದೆ. ಇದ್ರಲ್ಲಿರುವಂತ ಏರ್ ಕಂಡೀಷನ್ ಕೂಡ ಸುಬಾರುದೇನೆ. ಸಸ್ಪೆನ್ಷನ್ ಆಗ್ಲಿಂದನೂ ಸೈಕಲ್ ಅಲ್ಲಾಡ್ತಾನೆ ಇಲ್ಲ, ಏನು ಕಟ್ಟಬೇಕಾಗಿಲ್ಲ ಏನಿಲ್ಲ. ರೈಟಾ ಲೆಫ್ಟಾ ಇದು? ಆ ಕಡೆ ಇರೋದು ಇದಾ? ಅಲ್ಲೇ ಬರ್ದಿದೆಯಲ್ಲ ಯಾವ ಸೈಡ್ ಇದೆ ಅಂತ. ಓಹ್ ಸೂಪರ್. ಈಗ ತೆಗೆದ್ಬಿಟ್ಟು ನಮ್ದು ಕೋಡ್ ಹಾಕೊಂಡ್ಬಿಟ್ರೆ ವಾಟ್ ಅ ವಿಷನ್, ಎಂತ ಥಾಟ್ ಇದು. ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಏನು ಅಂದ್ರೆ ಇಲ್ಲಿರುವಂತ ಎಂಜಿನ್ ಏನೋ ಡಿಫ್ರೆಂಟ್ ಆಗಿ ಕಾಣ್ತಾ ಇರ್ಬೇಕಲ್ವಾ ನಿಮಗೆ. ಇದರಲ್ಲಿ 4 ಸಿಲಿಂಡರ್ ಇಂಜಿನ್ ಇದೆ, 125 BHP ಇದೆ. ಇದರಲ್ಲಿ ಇನ್ಲೈನ್ ಇಂಜಿನ್ ಇಲ್ಲ, ಬಾಕ್ಸರ್ ಇಂಜಿನ್ ಇರೋದು. 2.5 ಲೀಟರ್ ಇಂಜಿನ್ STI ಮಾಡೆಲ್ ಅಲ್ಲಿ ಬಂದಿತ್ತು. ನಾರ್ಮಲ್ ಸುಬಾರು ಅಲ್ಲಿ 2 ಲೀಟರ್ ಇಂಜಿನ್ ಬಂದಿತ್ತು. ನಾರ್ಮಲ್ ಇಂಜಿನ್ ಅಲ್ಲಿ ಪಿಸ್ಟನ್ ಈ ತರ ಮೂವ್ ಆದ್ರೆ ಬಾಕ್ಸರ್ ಇಂಜಿನ್ ಅಲ್ಲಿ ಈ ತರ ಮೂವ್ ಆಗುತ್ತೆ. 1250 GS ಗಾಡಿನಲ್ಲಿ ನೋಡಿರ್ತೀರಾ ಅಥವಾ ಪಾರ್ಷಾ ಕಾರ್ಗಳಲ್ಲಿ ನೋಡಿರ್ತೀರಾ. ಒಂದು ಟ್ರಿಪ್ ಹೋಗೋಣ ಅಂತ ಅನಿಸ್ತು. ತುಂಬಾ ದೂರ ಹೋಗೋದಕ್ಕೆ ಟೈಮ್ ಇಲ್ಲ, ಅದಕ್ಕೆ ತುಂಬಾ ಹತ್ತಿರದಲ್ಲಿ ತುಂಬಾ ದೂರ ಇರೋ ಫೀಲಿಂಗ್ಸ್ ಬರಬೇಕು ಅಂತ ಒಂದು ಸ್ಪಾಟಿಗೆ ಬಂದಿದ್ದೀವಿ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಫಾರೆಸ್ಟ್ ಒಳಗೆ ಹೋಗ್ತಿದೆ. ಫಾರೆಸ್ಟರ್ ಸುಬಾರು ಅವರು ಇದಕ್ಕೆ ನಾರ್ಮಲ್ ಇಂಜಿನ್ ಕೊಡ್ಬೋದಿತ್ತು. ಓವರ್ ಇಂಜಿನಿಯರ್ ಆಗಿರುವಂತ ಓವರ್ ಎಕ್ಸ್ಪೆನ್ಸಿವ್ ಆಗಿರುವಂತ ಬಾಕ್ಸರ್ ಇಂಜಿನ್ ಏನು ಕೊಟ್ಟರು ಅಂತ ನೋಡಿದ್ರೆ ಚಾಸಿ ಮತ್ತೆ ಬಾಡಿ ಏನಿದೆ ಇದು ಸುಬಾರು WRX STI ಇಂದ ಬಂದಿರೋದು. ಸೇಮ್ WRX ಅಲ್ಲಿ ಇರುವಂತ ಇಂಜಿನ್, ಆಲ್ ವೀಲ್ ಡ್ರೈವ್ ಸಿಸ್ಟಮ್, ಚಾಸಿ ಇದನ್ನೇ ಇಟ್ಕೊಂಡು ಇವರೊಂದು ಸ್ಟೇಷನ್ ವ್ಯಾಗನ್ ಕಾರ್ ನ ಮಾಡ್ತಾರೆ. ಇದು ಫಸ್ಟ್ ಜನರೇಷನ್ ಬಂದಿದ್ದು 1997 ನಲ್ಲಿ. ಸುಬಾರು ಅವರು ಆಲ್ ವೀಲ್ ಡ್ರೈವ್ ಜೊತೆಗೆ ನೆಕ್ಸ್ಟ್ ಫೇಮಸ್ ಆಗಿದ್ದು ಏನಕ್ಕೆ ಅಂದ್ರೆ ಈ ಕಾರ್ ನಲ್ಲಿ ಇದ್ದಂತ ಹ್ಯಾಂಡ್ಲಿಂಗ್ ಇಂದ. ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಇದ್ರಲ್ಲಿರುವಂತ ಎಂಜಿನ್ ಪ್ಲೇಸ್ಮೆಂಟ್. ಯೂಶಲಿ ಆಲ್ ವೀಲ್ ಡ್ರೈವ್ ಕಾರ್ಗಳು SUV ಗಳೆಲ್ಲ ಈ ಹೈಟ್ ಅಲ್ಲಿ ಇರುತ್ತೆ, ಆದ್ರೆ ಇದ್ ನೋಡಿ ಎಷ್ಟು ಕೆಳಗಡೆ ಇದೆ ಅಂತ. ಕೆಳಗಡೆ ಇದ್ರೂ ಕೂಡ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಇಲ್ಲೊಂದು ಹಂಪ್ಸ್ ಇದೆ, ನಾವು ಜೀವನದಲ್ಲೇ ನೋಡಿರುವಂತ ಅತಿ ಕೆಟ್ಟದಾದ ಹಂಪ್ಸ್. ನೋಡಿ ಹೆಂಗಿದೆ ಅಂತ. ಸೂಪರ್. ಹೆಂಗಿತ್ತು? ಇನ್ನೊಂದು ಬೆಟ್ಟ ಹತ್ತದಂಗೆ. ಇಂಜಿನ್ ಇಡಕ್ಕೆ ಬರೀ ಇಷ್ಟೇ ಜಾಗ ಇರೋದು. ನಾರ್ಮಲ್ ಇಂಜಿನ್ ಹಾಕಿದ್ರೆ ಇಲ್ಲಿ ತನಕ ಬರ್ತಿತ್ತು. ಸೊ ಬಾಕ್ಸರ್ ಇಂಜಿನ್ ಇರೋದ್ರಿಂದ ಕಾರ್ದು ಸೆಂಟರ್ ಆಫ್ ಗ್ರಾವಿಟಿ ತುಂಬಾ ಕೆಳಗಡೆ ಇದೆ, ಅದೇ ತರ ಸ್ವಲ್ಪ ಹಿಂದ್ಗಡೆ ಇದೆ. ಇವಾಗ ಅಲ್ಲಿಂದ ನಾವೇನಕ್ಕೆ ಬಂದ್ವಿ ಆ ಕೆಲಸ ಮಾಡೋಣ. ರಾಮನಾಮ ಸಾಂಗ್ ಬರ್ತಿದೆ. ರಾಮನ ಒಂದು ಆದರ್ಶಗಳನ್ನು ಪಾಲಿಸುವಂತ ಏಕೈಕ ವ್ಯಕ್ತಿ ನಾನು. ಇನ್ನ ನೋಡಿದ್ರೆ ಮುಖ ನೋಡಿದ್ರೆ ಯಾರು ಆ ಮಾತು ಹೇಳ್ಬಿಡ್ತಾರ, ಯಾರು ಒಪ್ಪಲ್ಲ ಆ ಮಾತು. ಒಳ್ಳೆ ಪಾರ್ಷಾ ಫೀಲಿಂಗ್ ಕೊಡುತ್ತಲ್ವಾ ಡೋರ್. ಹೊಡ್ಬಿಡಲ್ಲ. ಬಾಯ್ ಬಾಯ್ ಬ್ರೋ. ಕರೆಕ್ಟ್ ಹಾಕಿಲ್ಲ, ಉದುರಿಗಿದ್ರು ಆದ್ರೆ ಇವೇ ಬಂದ್ಬಿಡಿ. ಮುಂಚೆ ಪೂರ್ತಿ ಮೈಸೂರು ರೌಂಡ್ ಹೊಡಿತಾ ಇದ್ವಿ ಸೈಕಲ್ ಅಲ್ಲಿ. ಇವಾಗ ಇಲ್ಲಿ ಒಂದ್ ಕಡೆ ರೌಂಡ್ ಹೊಡಿಯಕ್ಕೆ ಕಾರಲ್ಲಿ ತಗೊಬಂದಿವಿ ಸೈಕಲ್ ನ. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ಸೈಕಲ್ ರಿವ್ಯೂನೇ ಮಾಡಿಲ್ವಲ್ಲ ನಾವು. ಯಾಕೆ ಮಾಡಬಾರ್ದು? ಯಾವ್ದಾದ್ರು ಒಂದು OG ಸೈಕಲ್ ಹಿಡಿಯೋಣ. OG ಹೂ ಇಸ್ ದ OG? ಮೀ. ಅದೆಲ್ಲ ನಾವೇ ಹೇಳ್ಕೋಬಾರ್ದು, ಬೇರೆಯವ್ರು ಹೇಳ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ.